Hi guys, welcome back to Nikita Vlogs. ಇವತ್ತಿನ ವ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಆಲ್ರೆಡಿ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ಸ್ ನಡೀತಿದೆ. ನಮ್ಮನೇಲಿ ಹೇಗೆ ಹಬ್ಬ ಆಗುತ್ತೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಬನ್ನಿ, ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ಸ್ ಆಗ್ತದೆ, ಲೈಟಾಗೆ ನೋಡೋಣ. ಆ್ಯಂಡ್ ಗೈಸ್, ಇಲ್ಲಿ ಆಲ್ರೆಡಿ ಸ್ಯಾರಿ ಕೂಡ ಡ್ರೇಪ್ ಮಾಡ್ತಿದ್ದಾರೆ. ಆ್ಯಂಡ್ ಎಷ್ಟೊಂದು ಜನ ನಾವು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಾಗ ಯಾವುದು ಅಂತ ರಿವೀಲ್ ಆಗಿರಲಿಲ್ಲ. ಆ್ಯಂಡ್ ಇದೇ ಆ ಸ್ಯಾರಿ ವಿತ್ 3 ಕಲರ್ ಕಾಂಬಿನೇಷನ್, ಪಿಂಕ್, ಬಾಟಲ್ ಗ್ರೀನ್ ಆ್ಯಂಡ್ ಇದು ಸಮ್ ವಾಟ್ ಲೈಕ್ ಸ್ಕೈ ಬ್ಲೂನೇ ಅಲ್ಲಮ್ಮ, ಸೊ ಲೈಟ್ ಗ್ರೀನಾ, ಸ್ಕೈ ಬ್ಲೂನೇ ಅನ್ಸುತ್ತಾನೆ. ದಿಸ್ ಇಸ್ ದ ಸ್ಯಾರಿ ಗೈಸ್. ಆ್ಯಂಡ್ ಆಬ್ವಿಯಸ್ಲಿ ಜಾಸ್ತಿ ವೀಡಿಯೋ ಆ್ಯಂಡ್ ಗೈಸ್ ಜಾಸ್ತಿ ಏನು ಪ್ರಿಪ್ರೇಷನ್ಸ್ ವೀಡಿಯೋ ಕೂಡ ನಾನು ನಿಮ್ಗೆ ತೋರ್ಸೋಕ್ಕಾಗಲ್ಲ. ಬಿಕಾಸ್ ಇನ್ನೇನು ಒಂದು 2 hours ಕ್ಯಾಬ್ ಬರುತ್ತೆ, ಹೋಗಬೇಕು. ನೈಟ್ ಶಿಫ್ಟ್ ಮಾಡ್ಕೊಂಡು ಬಂದು ತಿರ್ಗಾ ಬೆಳಗ್ಗೆ ಮನೇಲಿ ಎಲ್ಲ ಏನೇನೆಲ್ಲ ಪ್ರಿಪ್ರೇಷನ್ಸ್ ಆಗಿರುತ್ತೆ. ನಾನು ಬಂದಮೇಲೆ ಪೂಜೆ ಮಾಡ್ತಾರಾ ಅಥವಾ ನಾನು ಬರೋಕ್ಕೆ ಮುಂಚೆನೇ ಪೂಜೆ ಎಲ್ಲ ಮಾಡಿ ಮುಗಿಸಿರ್ತಾರ, ನೋ ಐಡಿಯಾ. ನೋಡೋಣ ಹೇಗಾಗತ್ತೆ ಅಂತ. ಆದಷ್ಟು ಏನೇನು ಕವರ್ ಮಾಡೋಕ್ಕಾಗತ್ತೆ ಅಲ್ಲಿ ಡೆಫಿನೆಟ್ಲಿ ಕವರ್. ಆ್ಯಂಡ್ ಅಲ್ಲಿ ಗಂಟ ನಾನು ಹೋಗೋ ಗಂಟ ಏನೇನು ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ತೀನಿ. ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ತೋರಿಸ್ಬೇಕಲ್ಲ. ಆ್ಯಂಡ್ ಕೀಪ್ ವಾಚಿಂಗ್ ಗೈಸ್. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆಗ್ತಿಲ್ವಾ? ನಾನು ಬರಲೇಬೇಕು, ನಾನು ಇಲ್ಲೇ ಇನ್ಕಂಪ್ಲೀಟ್ ಕೊಡು. ಇದು ಇವರು ಅಂಟಾಕ್ಬಿಟ್ಟವ್ರಿಗೆ ತೋರಿಸು. ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು, ನಮ್ಮ ಆಲ್ರೆಡಿ ಒಂದ್ಸಲ ಟ್ರೈ ಮಾಡಿದ್ರು, ಬಟ್ ತುಂಬಾ ಸಾಫ್ಟಾಗಿತ್ತು ಸ್ಯಾರಿ. ಅದು ಡ್ರೇಪ್ ಮಾಡೋಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿತ್ತು. ಆ್ಯಂಡ್ ಇಬ್ಬರು ಸೇರ್ ಮಾಡೋಣ ಅಂದ್ಕೊಂಡು ಇಬ್ಬರು ಜೊತೆಗೇ ನೆರಿಗೆ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫುಲ್ ಸ್ಯಾರಿಗೆ. ಆಗಲಿಂದ ಮಾಡ್ತಾನೇ ಇದೆಯಾ, ಇಲ್ಲಿ ಬರಲಿ ಅಂತ ಬೇಗ ಬೇಗ. ನಿಂಗೆ ಮಾಡಕ್ಕೆ ಬಂದಿಲ್ಲ ನಾನು. ಆ್ಯಂಡ್ ಗೈಸ್, ಲಾಸ್ಟ್ ಇಯರ್ ನಾನೇ ಫುಲ್ ಸ್ಯಾರಿ ಪ್ರೀಪ್ಲೀಟ್ ಮಾಡಿದೆ. ಆ್ಯಂಡ್ ಅದಂತೂ ತುಂಬ ಚೆನ್ನಾಗಿ ಬಂದಿತ್ತು. 2 steps 2 ಲೇಯರು ಸಖತ್ತಾಗಿತ್ತು ಆ್ಯಕ್ಚುಲಿ. ಬಟ್ ಈ ಸ್ಯಾರಿಯಲ್ಲಿ ಅದು ಮಾಡೋದು ಸ್ವಲ್ಪ ಕಾಂಪ್ಲಿಕೇಟ್ ಇದೆ. ಬಿಕಾಸ್ ಇದು ಸ್ವಲ್ಪ ಅಷ್ಟು ಗ್ರಿಪ್ ಇರಲ್ಲ, ಮತ್ತು ನಾವು ಅದಕ್ಕೆ ತುಂಬಾ ಪಿನ್ ಹಾಕಿ ಇಂಟರ್ಲಾಕ್ ಮಾಡಬೇಕು. ಅದ್ರ ಬದಲು ಸುಮ್ಮನೆ ಸ್ಯಾರಿ ಕೂಡ ಡ್ಯಾಮೇಜ್ ಆಗುತ್ತೆ ಅಂತ ನಾವು ಈ ಥರನೇ ಸಿಂಪಲಾಗಿ ರ್ಯಾಪ್ ಮಾಡ್ತಾಯಿದ್ವಿ ಈ ಇಯರು. ಆ್ಯಂಡ್ ಇಲ್ಲಿ ಆದಷ್ಟು ಚಿಕ್ಕ ಚಿಕ್ಕ ನೆರಿಗೆ ಹಿಡಿಯೋಕ್ಕೆ ಟ್ರೈ ಮಾಡ್ತಿದ್ವಿ. ಬಿಕಾಸ್ ಆಗ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನಾವು ಸ್ಪ್ರೆಡ್ ಮಾಡಿದಾಗ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಕೂಡ ಅಷ್ಟೇ ತುಂಬಾ ಸಿಂಪಲಾಗಿತ್ತು. ಬಿಕಾಸ್ ನನಗೂ ಕೂಡ ಏನೂ ಟೈಮ್ ಇರಲಿಲ್ಲ. ನಾವು ಲಾಸ್ಟ್ ಟೈಮ್ ಒಂದ್ಸಲ ಬಾಳೆ ಎಲೆ ಮಾಡಿದ್ವಿ, ವಿಳ್ಯದೆಲೆಯಲ್ಲೂ ಮಾಡಿದ್ವಿ, ಆ್ಯಂಡ್ ಇನ್ನೊಂದು ಇಸ್ತ್ರಿ ಎಲೆಯಲ್ಲೂ ಮಾಡಿದ್ವಿ. ಆ್ಯಂಡ್ ಈ ಸಲ ನನಗೂ ಆಫೀಸ್ ಇದೆ, ಅದೆಲ್ಲ ಮಾಡೋಕ್ಕೆ ತುಂಬಾ ಟೈಮ್ ಬೇಕು, ಪೇಷನ್ಸ್ ಬೇಕು, ಮನೇಲಿರಬೇಕು. ಬಟ್ ಈ ವರ್ಷ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಸಿಂಪಲಾಗಿ ಫ್ಲವರ್ ಬ್ಯಾಕ್ಗ್ರೌಂಡ್ ಹಾಕಿದ್ರು ಅಮ್ಮನೇ. ಸ್ಯಾರಿ ಕೂಡ ಆಲ್ಮೋಸ್ಟ್ ಆಯ್ತಾ ಬಂತು. ಬಟ್ ನಾವಿಲ್ಲೆಲ್ಲೂ ಪಿನ್ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ನಾವಿಲ್ಲಿ ಯೂಸ್ ಮಾಡೋ ಟೆಕ್ನಿಕ್ ಏನಪ್ಪ ಅಂದರೆ ಬಟ್ಟೆ ಕ್ಲಿಪ್ ಹಾಕಿದ್ವಿ, ಸೊ ದಟ್ ಗ್ರಿಪ್ ಇರುತ್ತೆ ಅಂತ. ನಾವು ಅಂಟಿಲ್ ಫುಲ್ ದಾರ ಎಲ್ಲ ಕಟ್ಟಿ ನೀಟಾಗೆ ಡ್ರೇಪ್ ಮಾಡೋ ಗಂಟ ಅದು ಅಟ್ಲೀಸ್ಟ್ ಗ್ರಿಪ್ಪಾಗಿ ಓಲ್ಡ್ ಆಗಲಿ ಅಂತ. ಆ್ಯಂಡ್ ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಚಿಕ್ಕ ಚಿಕ್ಕ ಪ್ಲೀಟಿಂಗ್ಸೇ ಬಂದಿತ್ತು ನಂಗೆ ಬೇಕಾಗಿರೋ ಥರ. ಎಷ್ಟೊಂದು ಜನ ಈವೆಂಟ್ ಮ್ಯಾನೇಜ್ಮೆಂಟವ್ರನ್ನೂ ಕರೆಸಿ ಸ್ಯಾರಿ ಎಲ್ಲ ಡ್ರೇಪ್ ಮಾಡಿಸ್ಕೋತಾರೆ. ಬಟ್ ನನಗೆ ಆ ಥರ ಬೇರೆಯವ್ರು ಬಂದು ನಮ್ಮನೆ ದೇವ್ರಿಗೆ ಉಡ್ಸೋ ಸೀರೆನ ಬೇರೆಯವ್ರು ಡ್ರೇಪ್ ಮಾಡೋದು ನಂಗೆ ಇಷ್ಟ ಇಲ್ಲ ಪರ್ಸ್ನಲಿ. ಆ್ಯಂಡ್ ನಾವೇ ಟೈಮ್ ತೊಗೊಂಡು ಪೇಷನ್ಸಿಂದ ಅದನ್ನು ಮಾಡ್ತೀವಿ ಪ್ರತಿ ವರ್ಷ. ಆ್ಯಂಡ್ ದಿಸ್ ಇಸ್ ವಾಟ್ ನಮ್ಮ ಮನೇಲಿ ಎಲ್ಲರೂ ಫಾಲೋ ಮಾಡಿರೋದು. ಆ್ಯಂಡ್ ಬರೀ ಅಷ್ಟೇ ಯಾಕೆ ಮಾಡಿದ್ಯಾ, ಕಂಪ್ಲೀಟ್ಲಿ ಸರ್ಗೂ ಕೂಡ ಎಲ್ಲ ಸ್ಪ್ರೆಡ್ ಮಾಡಿಬಿಡು ಅಂತ ಅಂದಿದ್ದಕ್ಕೆ ಇಬ್ಬರು ಸೇರ್ಕೊಂಡು ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಈಗಲೇ ಎಷ್ಟು ಚೆನ್ನಾಗಿ ಕಾಣ್ತದೆ, ಇನ್ನು ಮುಖವಾಡ ಇಕ್ಕಾದ್ಮೇಲೆ ಇನ್ನೆಷ್ಟು ಚೆನ್ನಾಗಿ ಕಾಣ್ಬೋದು. ಕಂಪ್ಲೀಟ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ದೇವ್ರನ್ನ ಕೂಡ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಬಿಕಾಸ್ ಅದೊಂಚೂರು ಹೆಚ್ಚು ಕಮ್ಮಿ ಆದಮೇಲೆ ಬೆಳಗ್ಗೆ ಪೂಜೆ ಮಾಡೋ ಟೈಮಲ್ಲಿ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಇವಾಗ ಏನಾರೋ ಇದ್ದರೆ ಅದನ್ನು ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು ಅಂತ. ತುಂಬಾ ಹಿಂದಕ್ಕೆ ಹೋಗ್ಬಿಡಿದೆ, ಒಂದು ಸ್ವಲ್ಪ ಮುಂದಕ್ಕೆ ಇಕ್ಬೇಕು. ಕೈ ಎತ್ತು, ಕರೆಕ್ಟಾಗೈತೆ. ಆ ಪೇಪರ್ ನೀನೊಂಚೂರು ಪುಷ್ ಮಾಡಬೇಕು. ಹಾಂ, ಇವಾಗ ಪರ್ಫೆಕ್ಟ್ ಆಗೈತೆ. ಬಟ್ ಸೊಟ್ಟ ಹೋಯ್ತು, ಲೆಫ್ಟ್ ಸೈಡಿಗೆ ಹೋಯ್ತು, ರೈಟಿಗೆ ಬರಬೇಕು ಇನ್ನೊಂಚೂರು. ಬಟ್ ಈ ಪೇಪರ್ ಇಕ್ಕಾದ್ಮೇಲೆ ಅದು ಗ್ರಿಪ್ ಸಿಕ್ಕಿರೋದು. ಎಲ್ಲಿಂದ ನೋಡಿದೆ ಇದನ್ನೆಲ್ಲ? ಏನು ಇನ್ಸ್ಟಾಗ್ರಾಮ್ ಪ್ರಭಾವ ಇವಲ್ಲ ತಾನೇ?
ಆ್ಯಂಡ್ ನನಗೆ ಈ ಐಡಿಯಾನೇ ಇರಲಿಲ್ಲ. ನ್ಯೂಸ್ ಪೇಪರಿಂದ ಅವರು ನೀಟಾಗಿ ಫೋಲ್ಡ್ ಮಾಡಿ ಗ್ರಿಪ್ ಇಟ್ಟಿದ್ರು ದೇವರಿಂದೆ, ಸೊ ದ್ಯಾಟ್ ಅದು ಸ್ವಲ್ಪ ಫ್ರಂಟಿಗೆ ಪುಷಪ್ ಆಗುತ್ತೆ ಅಂತ. ಆ್ಯಂಡ್ ಆವಾಗ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ನಮಗೂ ಕೂಡ ಸೈಕಲ್ ಗ್ಯಾಪಲ್ಲಿ ರೇಗಿಸ್ತಿದೆ. ಆ್ಯಂಡ್ ಗೈಸ್ ದೇವ್ರಿಗೂ ಕೂಡ ಒಂದು ಸ್ವಲ್ಪ ರೆಡಿ ಮಾಡಾಯಿತು. ಸ್ಯಾರಿ ವಾಸ್ ದ ಮೇಜರ್ ಥಿಂಗ್, ಅದಾಯಿತು. ಆ್ಯಂಡ್ ದೇವ್ರ ಮುಖ ಅಷ್ಟು ಪರ್ಫೆಕ್ಟಾಗಿ ಕೂರ್ತಾ ಇರಲಿಲ್ಲ, ಬಿಕಾಸ್ ತೆಂಗಿನಕಾಯಿ ತುಂಬ ಚಿಕ್ಕದಾಗಿತ್ತು. ಆ್ಯಂಡ್ ಇದಿದೆ ಒಂದು ತೆಂಗಿನಕಾಯಿ ಬೇರೆ. ಸೊ ಸಮಾವು ನಮ್ಮಮ್ಮ ಇನ್ಸ್ಟಾಗ್ರಾಮ್ನೆಲ್ಲ ನೋಡಿ ಕಲ್ತು ಹಿಂಗೋ ಪೇಪರೆಲ್ಲ ಯೂಸ್ ಮಾಡಿ ಏನೋ ಅಡ್ಜಸ್ಟ್ ಮಾಡಿ ಸಮಾವು ಇಟ್ಟಿದ್ದಾರೆ. ಆ್ಯಂಡ್ ಸದ್ಯಕ್ಕೆ ಇಷ್ಟೇ. ಆ್ಯಂಡ್ ನನಗೂ ಕೂಡ ಕ್ಯಾಬ್ ಬಂದಿದೆ. ಈಗ ನಾನು ಈಗ ಹೊರಡಬೇಕು, ಲೇಟ್ ಆಯಿತು. ಆ್ಯಂಡ್ ನೋಡೋಣ ನಾಳೆ ಬೆಳಗ್ಗೆ ನಾನು ಬರೋ ಅಷ್ಟೊತ್ತಿಗೆ ಎಷ್ಟೆಲ್ಲ ರೆಡಿ ಮಾಡಿರ್ತಾರೆ, ಹೆಂಗಿರುತ್ತೆ ಏನು ಅಂತ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಪರಿಸ್ಥಿತಿ, ಕ್ಯಾಬ್ ಕೂಡ ಬಂದುಬಿಟ್ಟಿತ್ತು. ಆ್ಯಂಡ್ ಊಟನೇ ಮಾಡಿರಲಿಲ್ಲ. ಆ್ಯಂಡ್ ಕ್ಯಾಬಲ್ಲೇ ಕೂತ್ಕೊಂಡು ಊಟ ತಿನ್ನೋ ಪರಿಸ್ಥಿತಿ. ಏನು ಮಾಡೋದಪ್ಪ, ಹೋಗ್ಲಿ ಬಿಡು ಅಂದ್ಕೊಂಡು ನೆಕ್ಸ್ಟ್ ಡೇ ಶಿಫ್ಟೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ಬರೋ ಅಷ್ಟೊತ್ತಿಗೆ ನಮ್ಮ 3-4 ಸಲ ಫೋನು, ಎಲ್ಲಿದೆಯಾ, ಬೇಗ ಬಾ ಟೈಮ್ ಆಗ್ತಿದೆ ಅಂತ. ಆ್ಯಂಡ್ ನಮ್ಮನೆ ಮಹಾಲಕ್ಷ್ಮಿ ಆಲ್ರೆಡಿ ರೆಡಿಯಾಗಿದ್ದರು. ಅವ್ರನ್ನ ನೋಡಿ ಸ್ವಲ್ಪ ಖುಷಿಪಟ್ಟು, ದೇವ್ರನ್ನ ನೋಡಿ ಫುಲ್ ಖುಷಿಯಾಗೋಯ್ತು. ಏನಪ್ಪ ಇಷ್ಟು ಚೆನ್ನಾಗಿ ಕಾಣ್ತಿದೆ, ಇಷ್ಟು ಲಕ್ಷಣವಾಗಿ ಕಾಣ್ತಿದೆ ದೇವರು ಅಂತ. ನಮ್ಮಮ್ಮ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ಅಲಂಕಾರ ಮಾಡಿ ರೆಡಿ ಮಾಡಿ ಕೂರಿಸಿದ್ರು. ಈಗ ಮಾಡಬೇಕಾಗಿದ್ದು ಪೂಜೆ ಒಂದೇ. ಪೂಜೆಗೋಸ್ಕರ ನಮ್ಮ ಕಾಯ್ತಿದ್ರು. ನನ್ನ ತಲೆಲಿದ್ದಿದ್ದು ಒಂದೇ, ನಾನು ಬರೋ ಅಷ್ಟೊತ್ತಿಗೆ ಆಫೀಸಿಂದ ನಮ್ಮ ದೀಪ ಹಚ್ಬಿಟ್ಟಿದ್ರೆ ನಮ್ಮ ಅಮ್ಮಂಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಹಚ್ಚಿರಲ್ಲ ಅಂದ್ಕೊಂಡು ಬಂದೆ. ಬಟ್ ನಮ್ಮನೆ ದೇವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇರತ್ತಾ, ನನ್ನೇ ಕಾಯ್ತಿದ್ರು. ಮళ్ళీ ಇಬ್ಬರು ಸೇರಿ ಒಟ್ಟಿಗೆ ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ. ನಾನು ಅಂದ್ಕೊಂಡೆ ಪ್ರಾಬಬ್ಲಿ ಮಾಡಿಬಿಟ್ಟಿರ್ತೀಯ ಪೂಜೆನೂ ಅಂತ. ಅದು ಫ್ಲವರ್ ಬಿದ್ದೋಗೈತೆ. ಸೀರೆ ಚೆನ್ನಾಗಿ ಕಾಣ್ತೈತದ್ರೆ ನಿಂದು. ದೇವ್ರು ಗುಡಿಸಿರೋದು ಅಂದ್ಕೊಂಡೆ. ಅದು ಆಬ್ವಿಯಸ್ಲಿ ಅದು ಚೆನ್ನಾಗಿದೆ. ಆ್ಯಂಡ್ ನಾನು ಕೂಡ ಇಲ್ಲಿ ರೆಡಿಯಾಗಿದೆ. ಕ್ಯಾಮ್ರಾ ಎತ್ಕೊಂಡು ಪೋಸ್ ಕೊಡ್ತಿದ್ದೆ, ಹೊಸ ಟಾಪ್ ಹಾಕ್ಕೊಂಡಿದ್ದೀನಲ್ಲ ಅಂತ. ಅದು ನೋಡಿ ನಮ್ಮಮ್ಮ ನನಗೆ ಕೂಡ ಒಂದು ರೌಂಡ್ ಬೈದು ಬಂದು ಹಣೆ ಕುಂಕುಮ ಇಟ್ಕೊಂಡು ಫಸ್ಟ್ ದೀಪ ಹಚ್ತಾಯಿದ್ದೀನಿ, ಬಂದು ಪೂಜೆ ಮಾಡು ಬಾ ಅಂತ ಅಂದು ಸರಿ ಅಂದ್ಬಿಟ್ಟು ಬೈಸ್ಕೊಂಡು, ಯಾಕೋ ಬೇಡ ಹಬ್ಬದ ದಿವಸ ಯಾಕೆ ಬೈಸ್ಕೊಳ್ಳೋದು ಅಂದ್ಬಿಟ್ಟು ಅವ್ರು ಹೇಳಿದ ಮಾತು ಕೇಳೋಣ ಇವತ್ತಾದರೂ ಅಂದ್ಬಿಟ್ಟು, ಇವತ್ತು ಮಾತ್ರ ಅಲ್ಲ ಯಾವಾಗೂ ಕೇಳ್ತೀನಿ. ಬಟ್ ಆದರೂ ನಮ್ಮ ಹೇಳಿದ ತಕ್ಷಣ ಹೋಗಿ ಸೀದಾ ಒಳ್ಳೆ ಹುಡುಗಿ ಥರ ದೇವ್ರ ಹತ್ರ ಹೋಗಿ ಅರ್ಶಿನ ಕುಂಕುಮ ಇಟ್ಕೊಂಡು ಅಮ್ಮ ಪೂಜೆ ಮಾಡ್ತಿದ್ರು. ಅವ್ರ ಹಿಂದೆ ನಾನು ನಿಂತು ನಮ್ಮ ಅಮ್ಮ ಬೇಡ್ಕೊಳ್ಳೋದೆಲ್ಲ ಈಡೇರ್ಲಪ್ಪ ಅಂತ ಕೈ ಮುಗಿದು ನಾನು ಕೂಡ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಇಲ್ಲಿ ಅಮ್ಮ ದೇವ್ರಿಗೆ ಆರತಿ ಕೂಡ ಮಾಡ್ತಿದ್ರು. ಆ್ಯಂಡ್ ಈ ಫ್ರೇಮ್ ನೋಡೋಕ್ಕೇ ಫುಲ್ ಖುಷಿ ಆಗ್ತಾಯಿತ್ತು. ಅಲ್ಲಿ ದೇವ್ರು ಕೂತಿದ್ರೆ ಇಲ್ಲಿ ನಮ್ಮನೆ ಮಹಾಲಕ್ಷ್ಮಿನೇ ಆರತಿ ಮಾಡ್ತಿತ್ತು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಅಲಂಕಾರ ಕೂಡ ಬಂದಿತ್ತು. ನಂಗೆ ಅದೇ ತುಂಬಾ ಖುಷಿಯಾಗಿದ್ದು. ಮನೇಲಿ ಹಿಂಗೆ ಒಬ್ಬೊಬ್ಬರೇನೋ ಹಬ್ಬ ಟೈಮಲ್ಲಿ ನಮ್ಮ ಮನೇಲಿ ಸ್ಪೆಷಲಿ ಒಬ್ಬೊಬ್ಬರೇ ಬಂದು ದೇವ್ರಿಗೆ ಪೂಜೆ ಮಾಡಿ ಅವ್ರ ಆಸೆಗಳು ಎಲ್ಲ ಬೇಡ್ಕೊಂಡು, ಆ್ಯಂಡ್ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಮನೆಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು, ಎಲ್ಲರಿಗೂ ಒಳ್ಳೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ಪೂಜೆ ಕೂಡ ಮಾಡಿದ್ವಿ. ಆ್ಯಂಡ್ ಈ ಸೀರೆ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ಫಸ್ಟ್ ಟೈಮ್ ನಾನು ನೋಡಿದಂಗೆ ಇಷ್ಟು ವರ್ಷದಲ್ಲಿ ನಮ್ಮ ಮನೇಲಿ ಮೈಸೂರು ಸಿಲ್ಕ್ ಸ್ಯಾರಿನ ದೇವ್ರಿಗೆ ಉಡ್ಸೋದಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಆ ಸ್ಯಾರಿ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಮ್ಮ ಅಮ್ಮನಿಗೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ನಂಗೆ ಗೊತ್ತಿಲ್ಲ ಕ್ಯಾಮ್ರಾಗೆ ಎಷ್ಟು ಜಸ್ಟಿಸ್ ಮಾಡ್ತಿದೆ ಅಂತ, ಬಟ್ ಆನ್ ಫೇಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ದೇವ್ರ ಮುಖ ಕೂಡ ಅಷ್ಟೇ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿತ್ತು ಅಂತ. ಆ್ಯಂಡ್ ಬೆಳಗ್ಗೆ ಪೂಜೆ ಎಲ್ಲ ಆಯಿತು. ಇನ್ನು ಮಧ್ಯಾಹ್ನ ಊಟಕ್ಕೆ ಏನಪ್ಪ ಅಂತ ಯೋಚನೆ ಮಾಡುವಾಗ ಆಬ್ವಿಯಸ್ಲಿ ಹಬ್ಬ ಅಂದಮೇಲೆ ಒಬ್ಬಟ್ಟು ಇಲ್ಲದೆ ಇರುತ್ತಾ. ನಮ್ಮನೇಲಿ ಒಬ್ಬಟ್ಟು ಮ್ಯಾಂಡೇಟರಿ ಹಬ್ಬ ಟೈಮಲ್ಲಿ. ಆ್ಯಂಡ್ ಸ್ಪೆಷಲಿ ಈ ಹಬ್ಬ ಟೈಮಲ್ಲಿ ಒಬ್ಬಟ್ಟು ಮಾಡೇ ಮಾಡ್ತಾರೆ. ನಮ್ಮನೇಲೂ ಕೂಡ ಅಮ್ಮ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದರು. ಒಬ್ಬಟ್ಟು ಸಾರು, ಅನ್ನ, ಕಾಳುಗೊಜ್ಜು, ಪುಳಿಯೋಗರೆ ಎಲ್ಲ ಮಾಡಿದರು. ಅದು ಅವರೊಬ್ಬರೇ ನನಗೆ ಡಿಸ್ಟರ್ಬ್ ಆಗಬಾರ್ದು, ನಾನು ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅನ್ನೋ ಕಾರಣಕ್ಕೆ ಅವರೊಬ್ಬರೇ ಎಲ್ಲ ಮಾಡಿ ಮುಗಿಸಿದ್ರು. ಆ್ಯಂಡ್ ನಾನು ಎದ್ಬಿಟ್ಟು 1-2 ಅವರ್ ಒಳ್ಳೆ ನಿದ್ದೆ ಮಾಡಿ ಎದ್ದು ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡಿದೆ. ಆ್ಯಂಡ್ ಸಂಜೆ ಇವಾಗ ಸ್ವಲ್ಪ ಸೀರೆ ಎಲ್ಲ ಉಡ್ಕೊಂಡು ರೆಡಿ ಆಗಿ ಅಷ್ಟೇ ಕುಂಕುಮಕ್ಕೆಲ್ಲ ಬರ್ತಾರಲ್ಲ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಆ್ಯಂಡ್ ಇವಾಗ ಸಂಜೆ ಪೂಜೆ ಕೂಡ ಆಯಿತು. ಇಯರಿಂಗ್ ಒಂಥರ ಚೆನ್ನಾಗಿದೆ ಅಲ್ಲಮ್ಮ. ಚೆನ್ನಾಗಿಲ್ಲ ಅಂದೆ ನೀನು.
ಆ್ಯಂಡ್ ಗೈಸ್ ನಾನು ಕಂಪ್ಲೀಟ್ ಔಟ್ಫಿಟ್ ಕೂಡ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಗೈಸ್ ಹಬ್ಬಕ್ಕೆ ಅಂತ ಹೊಸ ಸೀರೆ ಇದ್ದರೂ ಕೂಡ ನಾನು ಇದೇ ಸೀರೆ ಉಟ್ಟೆ ಅಮ್ಮಂದು ಇದು ತುಂಬಾ ಹಳೆ ಸೀರೆ ಅಂತ ಹೇಳ್ತಿದ್ರು. ನೀವು ಕಮೆಂಟ್ ಮಾಡಿ ಈ ಸ್ಯಾರಿಯೆಲ್ಲ ಹೇಗೆ ಕಾಣಿಸ್ತಿದೆ ಅಂತ. ಬಟ್ ಈ ಕಲರ್ ಒಂಥರ ಚೆನ್ನಾಗಿ ಕಾಣಿಸ್ತೈತೆ. ಬಟ್ ಬೇಗನೂ ಬಟ್ ಏನಂದರೆ ಭಾರ ಈ ಸೀರೆ. ನೀನು ಧಾರೆ ಸೀರೆನಾ? ಅಲ್ಲ, ರಿಸೆಪ್ಷನ್ ಸೀರೆ. ಆ್ಯಂಡ್ ನಮ್ಮ ಚೆರಿ ಕೂಡ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದಾಗೇ ಅವಳು ಕೂಡ ಸ್ಪಾಗೆಲ್ಲ ಹೋಗಿ ಗ್ರೂಮಿಂಗ್ ಹೇರ್ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ರೆಡಿ ಆಗಿದ್ಲು. ಅವ್ರು ಇವರೆಲ್ಲ ಬರ್ತಾರಲ್ಲ ಅಷ್ಟೇ ಕುಂಕುಮ ಪಾಪ ಅವಳು ನೋಡ್ತಾರಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ, ನಾವು ಮಾತ್ರ ಚೆನ್ನಾಗಿ ಕಾಣಿದ್ರೆ ಹೆಂಗೆ ಅಂದ್ಬಿಟ್ಟು ಅವಳನ್ನು ಕೂಡ ರೆಡಿ ಮಾಡಿಸಿದ್ವಿ. ಹಬ್ಬ ಆದಮೇಲೆ ಅರ್ಶಿನ ಕುಂಕುಮ ರೌಂಡಿಗೆ ಹೋಗದೇ ಇರೋಕ್ಕಾಯ್ತಾ, ಎಲ್ಲ ನನ್ನ ಕಸಿನ್ಸ್ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗಿದ್ವಿ. ಆ್ಯಂಡ್ ಎಷ್ಟೊಂದು ಕಡೆ ಕ್ಯಾಪ್ಚರ್ ಕೂಡ ಮಾಡಿಲ್ಲ. ಆ್ಯಂಡ್ ಫೈನಲಿ ನಮ್ಮ ಅಜ್ಜಿ ಮನೆಗೆ ಕೂಡ ಹೋಗಿ ಅಲ್ಲೂ ಕೂಡ ಅರ್ಶಿನ ಕುಂಕುಮ ತೊಗೊಂಡು ವಾಪಸ್ ಮನೆಗೆ ಬಂದೆ. ಎಲ್ಲರೂ ಸೀರೆ ಸಖತ್ತಾಗಿದೆ ಅಂದರು ಗೊತ್ತಾ. ಎಲ್ಲರೂ ಅಂದರೆ ನೀ ಅಮ್ಮ ಉಡಲ್ಲ ನಿನ್ನೆ ಉಡಿದ್ದೀರ ಚೆನ್ನಾಗಿದೆ ಅಂತ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ಕೂಡ ಪೂಜೆ ಮಾಡಬೇಕು ಅಂತ ನೀಟಾಗೆಲ್ಲ ರೆಡಿಯಾಗಿ ಕ್ವಿಕ್ಕಾಗೆ ಅಮ್ಮ ಆಲ್ರೆಡಿ ಪೂಜೆ ಮಾಡಿದರು. ಆ್ಯಂಡ್ ನಾನು ಕೂಡ ಪೂಜೆ ಮಾಡಿ ಆ್ಯಂಡ್ ಒಬ್ಬೊಬ್ಬರೇ ಗೆಸ್ಟ್ ಬರೋಕ್ಕೆ ಶುರುವಾದರು. ಇಲ್ಲ ಮತ್ತೆ ಕೂಡ ಬಂದಿರು. ಬಟ್ ನಮ್ಮ ಚೆರಿ ಎಕ್ಸೈಟ್ಮೆಂಟ್ ನೋಡಿ ಅವ್ರನ್ನ ನೋಡಿದ ತಕ್ಷಣ ಹೇಗಿತ್ತು ಅಂತ. ಎಕ್ಸೈಟ್ ಆಗ್ಬಿಟ್ಟು ಬ್ಯಾಗಿಗೆ ಹಾಕೊಂಡು ಹೋಯ್ತಾ ಇರ್ತಾರೆ. ಹಂಗೆಲ್ಲ ಬರಲ್ಲ. ನೀನು ಹೋಯ್ತಾ ನಾವು 3 ದಿವಸ ದೇವರಿಡೋ ಕಾರಣ ಇವರು ಮನೆಗೆ ಬರ್ತಾನೆ ಇರ್ತಾರೆ. ನೆಂಟರು, ಕಸಿನ್ಸು, ಇವ್ರಿಗೆ ಕುಂಕುಮ ಕೊಡೋದು ಇದ್ದೇ ಇರುತ್ತೆ. ಅದ್ರ ಮಧ್ಯದಲ್ಲಿ ನಾನು ವ್ಲಾಗ್ಸ್ ಮಾಡೋದು ಸ್ವಲ್ಪ ಕಮ್ಮಿ ಆಗಿತ್ತು. ಆ್ಯಂಡ್ ಶುಕ್ರವಾರ ಹಬ್ಬ ಇತ್ತು. ಆ್ಯಂಡ್ ಶನಿವಾರ ನಾವಿಲ್ಲಿ ಶ್ರಾವಣ ಶನಿವಾರ ಮಾಡ್ತಿದ್ವಿ. ನನ್ನ ತಮ್ಮ ಗೋವಿಂದ ಗೋವಿಂದ ಅಂತ ಪೂಜೆ ಮಾಡಿ ಗೋವಿಂದನ ಬೇಡ್ಕೋತಿದ್ದ. ನಾನು ಇಲ್ಲಿ ಶ್ರಾವಣ ಶನಿವಾರ ಮಾಡೋದ್ರಿಂದ ನಾವು ಬೇರೆಯವ್ರ ಮನೆಗೆ ಹೋಗಿ ದಾನ ಕೇಳಬೇಕು. ನಾವಿಲ್ಲಿ ನಮ್ಮ ಕಸಿನ್ಸ್ ಮನೆಯೇ ಹತ್ರ ಇರೋದ ಕಾರಣ ಅವ್ರ ಮನೆಗೆ ಹೋಗಿ ದಾನ ಕೇಳ್ತಿದ್ವಿ. ಫಸ್ಟ್ ಹೋಗಿದ್ದು ನಮ್ಮ ಅಜ್ಜಿ ಮನೆ. ಆ್ಯಂಡ್ ಕೆಲವು ಕಡೆ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ಎಲ್ಲರ ಮನೆ ದಾನ ಬೇಡಿ ದಾನ ತೊಗೊಂಡು ಮನೆಗೆ ಕೂಡ ಬಂದ್ವಿ. ಅವ್ನು ಗಾಡಿ ಓಡಿಸ್ಬೇಕು ಅಂತ ನಾನು ಅವನ ಜೊತೆ ಹೋಗಿ ಒಂದು ನೆಪ ಹೇಳ್ಕೊಂಡು ಎಲ್ಲರ ಮಧ್ಯದಲ್ಲಿ ಹೋಗಿ ವ್ಲಾಗ್ ಮಾಡಿ ಅವ್ನಿಗೆ ಸ್ವಲ್ಪ ಎಂಬ್ಯಾರಸಿಂಗ್ ಫೀಲ್ ಮಾಡಿಸಿ ನಾವು ಒಟ್ಟಿಗೆ ಮನೆಗೆ ಬಂದ್ವಿ. ಈ ಅಕ್ಕಿನ ನಾವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕಾಗಿತ್ತು. ನಿಂತಿದ್ದ ಗೋವಿಂದ ಕೂಗ್ಬಿಟ್ಟು ಅವ್ರ ಮನೇಲಿ ಏನಕ್ಕೆ ಹೋಗೋ ಅವ್ರ ಮನೆಗೂ ದೊಡ್ಡವ ಮನೆಗೆ ಮಧುರಕ್ಕ ಮನೆಗೆ ಅಂತ ಅಂದ್ರು. ಅಲ್ಲೇ 3 ಮನೆಗೆ ಹೋಗಿ 5 ಮನೆ ಆಯ್ತೀಗ. ಎಲ್ಲ ರೇಗ್ತಾ ಇದ್ರು ಇದು ಮಾಡರ್ನ್ ಗೋವಿಂದ ಗಾಡಿಯಲ್ಲಿ ಬರ್ತೈತೆ ಅಂತ. ಯಾರು ಎಲ್ಲ ಅಲ್ಲಿ ಮೋನಿಕ್ ಅವರೆಲ್ಲ ಚಾನ್ಸನು ಅದೇ ಅಂದ್ರು. ಕಾಲೇ ನಡ್ಕೊಂಡು ಹೋಗೋದಾದ್ರೆ ಹೋಗ್ತಿದ್ನ, ಇವನು ಚಾನ್ಸೇ ಇಲ್ಲ ಅಷ್ಟೇ. ನಾನು ನೋಡ್ಬಿಟ್ಟಿರೋ ಎಲ್ಲರೂ ಅದೇ ಅಂದರು, ಸಾಯಂಕಾಲ ಮಾಡ್ರಿ ಊಟ ಇವಾಗಲೇ ಯಾಕೆ ಅಂತ. ಇಷ್ಟೊತ್ತಾಯ್ತು ಅಂತ. ಏನಕ್ಕೋಸ್ಕರ ಇದು ಮಾಡೋದು? ಏನಕ್ಕೆ ಮಾಡೋದು? ಇವಾಗ ನಾವು ಗೋವಿಂದನ ಮಕ್ಕಳಲ್ವಾ, ಅದರಿಂದ ನಾವು ಪೂಜೆ ಮಾಡ್ಬೇಕು. ಇವಾಗ ಕಾರ್ತಿಕ್ದವರಲ್ಲಿ ಶಿವನ ಪೂಜಿಸಲ್ವಾ, ಹಂಗೆ ನಾವು ಗೋವಿಂದನ ಪೂಜಿಸೋದು. ವರಮಹಾಲಕ್ಷ್ಮಿ ಏನಕ್ಕೆ ಮಾಡ್ತಾರೆ ಗೊತ್ತಾ ನಿಮಗೆ? ಮತ್ತೆ ಅನ್ನೋ ಹುಡುಗಿ ಅವ್ರ ಮನೇಲಿ ತುಂಬ ಕಷ್ಟ ಆಯ್ತಂತೆ. ಅದಕ್ಕೆ ಒಂದು ದಿವಸ ಕನಸಲ್ಲಿ ಲಕ್ಷ್ಮೀ ದೇವ್ರು ಬಂದ್ಬಿಟ್ಟು ಹೇಳಿದ್ರಂತೆ, ನೀನು ಪೂಜೆ ಮಾಡು. ಯಾವಾಗ ಅಂದರೆ ಶ್ರಾವಣ ಶನಿವಾರದಲ್ಲಿ ಫುಲ್ ಮೂನ್ಗೂ ಮುಂಚೆ ಬರೋ ಶುಕ್ರವಾರ. ಫುಲ್ ಮೂನ್ ಅಂದ್ರೆ ಏನು? ಪೂರ್ಣಿಮನ ಪೂರ್ಣಿಮಾ ತಾನೆ, ಪೂರ್ಣಿಮೆ ಹುಣ್ಣಿಮೆ ಬರೋಕ್ಕೆ ಮುಂಚೆ. ಪೂರ್ಣಿಮಾ ಅಲ್ಲ, ಅದೇ ಪೂರ್ಣಮಿ. ಆ ಶುಕ್ರವಾರ ಫುಲ್ ಮೂನ್ ಅಂತ ಕರೆಯೋದು. ಫುಲ್ ಮೂನ್ಗೂ ಮುಂಚೆ ಬರೋ ಶುಕ್ರವಾರ ನೀನು ಪೂಜೆ ಮಾಡು ಅಂತ ಇರುತ್ತೆ ದೇವರು. ದೇವ್ರ ಹಂಗಂತಿದ್ದಕ್ಕೆ ಅವಾಗಿಂದ ಪೂಜೆ ಮಾಡಿದಾಗ ಅವ್ಳಿಗೆ ಅಷ್ಟೆಲ್ಲ ಪರಿಹಾರ ಆಯ್ತಂತೆ. ಅದಕ್ಕೆ ಅದು ಮಾಡೋದು. ಇವಾಗ ಏನೇನು ಮಾಡ್ತಾ ಇದೆಯಾ? ಪಾಯಸ ಆಯಿತು, ನುಗ್ಗೆಕಾಯಿ ಬೇಳೆ ಸಾರು, ಅನ್ನ. ಅನ್ನ ಇವಾಗ ಅವ್ರು ಕೊಟ್ಟರೋ ಅಕ್ಕಿಯಲ್ಲೇ ಮಾಡಬೇಕಲ್ಲ? ಹೌದು. ಈಗ ಇನ್ ಕೇಸ್ ಅಕ್ಕಿಯಲ್ಲಿ ಡಿಫ್ರೆಂಟ್ ಅಕ್ಕಿಗಳು ಮಿಕ್ಸ್ ಆಗೋಗಿದ್ರೆ ಅದೇನು ಆಗಲ್ಲ. ದೇವ್ರಿಗೋಸ್ಕರ ಮಾಡೋದ್ರೆ ಏನು ವ್ಯತ್ಯಾಸ ಬರೋಲ್ಲ.
ಪರವಾಗಿಲ್ವಾ? ಬಟ್ ಏನು ಗೊತ್ತಾ, ಟೇಸ್ಟೇ ಇರಲ್ಲ ಅಲ್ವಾಗ ಎಲ್ಲ ಮಿಕ್ಸ್ ಆದರೆ. ಅಡುಗೆ ಹೆಂಗಿರುತ್ತೆ taste? ನಾವಿದು ಏನು ರಿಚುವಲ್ ಇದೆಯಲ್ಲ ಗೋವಿಂದನ, ನಾವು ಚಿಕ್ಕವರಿದ್ದಾಗಿಂದನೂ ನನ್ನ ತಮ್ಮನ ಕಲ್ಸೋದು ನೋಡಿದ್ದೀನಿ. ಯೂಶ್ವಲಿ ಅವನ ಜೊತೆ ನಾನು ಹೋಗ್ತೀನಿ, ಬಿಕಾಸ್ ಅವ್ನು ಗಾಡಿ ಓಡಿಸ್ತಿರ್ತಾನೆ, ಅವ್ನ ಕೈಲಿ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಆ್ಯಂಡ್ ಇದೊಂಥರ ಪಾಸಿಟಿವ್ ವೈಬ್ ಅಂತ ಹೇಳ್ಬೋದು. ಅವರೇ ಕೊಟ್ಟಿರೋ ಅಕ್ಕಿಯಲ್ಲಿ ನಾವು ಅಡುಗೆ ಮಾಡಿ ಅದನ್ನ ಎಡೆ ಹಾಕಿ ನನ್ನ ತಮ್ಮನೇ ತಿಂದು ಪೂಜೆ ಮಾಡ್ತಾರೆ. ಆ್ಯಂಡ್ ಇದೊಂಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಕೆಲವ್ರು ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಜೊತೆ ಕಾಣಿಕೆನೂ ಕೊಟ್ಟಿದ್ರು. ದೊಡ್ಡಮ್ಮ ಕೊಟ್ಟಿದ್ದಾರೆ, ದೊಡ್ಡಮ್ಮ ಕೊಟ್ಬಿಟ್ಟು ಅಂದರು ಹೂವು ತರಬೇಕು ಅಂತ. ದುಡ್ಡೆಲ್ಲ ಸೇರಿಸಿ ಒಂದು ಸ್ವಲ್ಪ ಏನಾದ್ರು ಹೂವು ತಂದು ದೇವ್ರಿಗೆ ಹಾಕ್ತೀವಿ ಆ್ಯಕ್ಚುಲಿ. ಚಾಕ್ಲೇಟ್ ಗೀಕ್ಲೇಟ್ ತೊಗೊಂಡು ತಿಂದ್ಬಿಟ್ಟಿಯ ಅವ್ನ ಖರ್ಚಿಗೆ ಇಕ್ಕೋ ತಂದು ಕೊಟ್ಟರೆ ದುಡ್ಡೆಲ್ಲ. ಆ್ಯಂಡ್ ಗೈಸ್, ನಾವು ಚಿಕ್ಕವರಿದ್ದಾಗಿಂದನೂ ಅಷ್ಟೇ ನಮ್ಮ ಮನೇಲಿ ಈ ಗೋವಿಂದನನ್ನು ಮಾಡೇ ಮಾಡ್ತಾರೆ. ಶ್ರಾವಣ ಶನಿವಾರದಲ್ಲಿ ಯಾವ್ದಾದ್ರು ಒಂದು ಶನಿವಾರ ನಾವು ಈ ಪೂಜೆ ಮಾಡೋದು. ಆ್ಯಕ್ಚುಲಿ ಹಬ್ಬ ಇತ್ತಲ್ಲ, ಹೆಂಗಿದ್ರು ಎಲ್ಲರೂ ರಜೆ ಇತ್ತು, ಮನೇಲೇ ಇದ್ವಿ ಅಂದ್ಬಿಟ್ಟು ಈ ಶನಿವಾರನೇ ಮಾಡೋಣ ಅಂದ್ಬಿಟ್ಟು ಈ ಶನಿವಾರನೇ ಮಾಡಿದ್ವಿ. ಆ್ಯಂಡ್ ಅವ್ರು ಕೊಟ್ಟರೆ ಅಕ್ಕಿಯಲ್ಲೇ ನಾವೆಲ್ಲ ಊಟ ಮಾಡಿ ದೇವ್ರಿಗೆ ಎಡೆ ಹಾಕಿ ಆ ಎಡೆ ಊಟನೇ ನನ್ನ ತಮ್ಮ ತಿಂದು ಈ ಥರ ದಾನ ಕೇಳಿ ಆ ದಾನದಲ್ಲೇ ಊಟ ಮಾಡ್ತಾರೆ. ಬಟ್ ನಾವು ಮಾಡೋದು ಶ್ರಾವಣ ಮಾಸದಲ್ಲಿ ಮಾತ್ರ. ಆ್ಯಂಡ್ ನೀವು ಕೂಡ ಯಾರ್ಯಾರು ಇದನ್ನು ಫಾಲೋ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಮ್ಮಲ್ಲಿ ವರಮಹಾಲಕ್ಷ್ಮಿನೂ ಅಷ್ಟೇ, ನಾವು 3 ದಿವಸ ಇಟ್ಟಿರ್ತೀವಿ. ನಾವು 1 ದಿವಸಕ್ಕೆ ಅದನ್ನು ಕದಲಿಸಲ್ಲ. ಬಟ್ ಅದನ್ನು 3 ದಿವಸಕ್ಕೆ ಏನಕ್ಕೆ ಇರ್ತಾರೆ ಅಂತ ನನ್ನ ಪ್ರಕಾರ ತಿಳ್ಕೊಂಡ್ರೆ, ನಮ್ಮ ಮನೇಲಿ ಅದೇ ಅಷ್ಟೊಂದೆಲ್ಲ ಕಷ್ಟಪಟ್ಟಿರೋ ಡೆಕೋರ್ ಮಾಡಿರ್ತೀವಿ, ಎಲ್ಲ ಚೆನ್ನಾಗಿರುತ್ತೆ. ಒಂದೇ ದಿವಸದಲ್ಲಿ ಎತ್ತಿದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಈಗ ಅಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ ಮಾಡಿರ್ತಾರೆ. ಅದ್ರ ಬದಲು ಇರಲಿ 2-3 ಡೇಸ್ ಅನ್ನೋ ಕಾನ್ಸೆಪ್ಟ್ ನನ್ನ ಪ್ರಕಾರ. ನಮ್ಮ ಅಮ್ಮನ ಕೇಳೋಣ ಬನ್ನಿ ಏನಕ್ಕೋಸ್ಕರ ಅವ್ರು 3 ಡೇಸ್ ಇಡ್ತಾರೆ ಅಂತ. ನಮ್ಮ ಮನೇಲಿ ಮಾತ್ರ 3 ದಿವಸ ಇರ್ತೀವಿ ವರಮಹಾಲಕ್ಷ್ಮಿ. ನನ್ನ ಪ್ರಕಾರ ಏನು ಗೊತ್ತಾ, ಒಂದೇ ದಿವಸ ಡೆಕೋರೇಷನ್ ಎಲ್ಲ ಮಾಡಿರ್ತೀವಿ, ಅಷ್ಟೊಂದು ಎಫರ್ಟ್ಸ್ ಹಾಕಿ ಎತ್ತು ಬಿಡ್ತೀವಿ ಅನ್ನೋದು ನನ್ನ ಕಾನ್ಸೆಪ್ಟ್ ಇಷ್ಟು ವರ್ಷ. ಆದರೆ ಅದೇನಕ್ಕೋಸ್ಕರ ಆದರೂ ಬರೋರು ಇನ್ನೂ ಕುಂಕಿರ್ತಾರೆ. ಅವತ್ತಿಂದನೂ ಏನೇ ಆಗಲಿ ದೇವ್ರು ಮಾಡಾದ್ಮೇಲೆ ಅವತ್ತಿನ ದಿವಸನೇ ತೆಗೆದ್ರೆ ಸಮಾಧಾನ ಅನ್ಸಲ್ಲ. ಅವತ್ತಿನ ಪದ್ಧತಿ ನಮ್ಗೆ ಹಂಗೆ ಬಂದಿದೆ, ಅದಕ್ಕೆ ಆದರೂ ನಮ್ಮ ಕಡೆ ಎಲ್ಲರೂ ಈ ಕಡೆನೇ 3 ಡೇಸ್ ಅಲ್ಲ. ನಮ್ಮ ಅಮ್ಮನ ಮನೆಯಿಂದ ಯಾರು ಬಂದಿಲ್ಲ, ಅದರಿಂದ ನನ್ನ ತಮ್ಮ ಹೇಳ್ತಿದ್ರು, ನಮ್ಮ ಮಂದಿಗೂ ಎಲ್ಲರೂ ಬರಬೇಕಲ್ಲ. ಆ್ಯಂಡ್ ಗೈಸ್, ನೀವು ನೋಡಿದ್ರಿ ಎಲ್ಲ ಏನು ರೀಸನ್ ಅಂತ. ಆ್ಯಂಡ್ ಈಗ ಹೋಗಿ ಒಂದು ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡೋಣ. ಆ್ಯಂಡ್ ಅಡುಗೆ ಎಲ್ಲ ಆದಮೇಲೆ ಮುಂದೆ ಏನು ಅಂತ ನಿಮ್ಮ ಜೊತೆ ಸಿಗ್ತೀನಿ. ಆ್ಯಂಡ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಇಲ್ಲಿ ಊಟ ಕೂಡ ರೆಡಿಯಾಗಿತ್ತು. ವೈಟ್ ರೈಸ್, ಹಾಲು ಪಾಯಸ ಆ್ಯಂಡ್ ನುಗ್ಗೆಕಾಯಿ ಬೇಳೆ ಸಾರು. ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕು, ದೇವ್ರಿಗೆ ಟೇಸ್ಟ್ ಇರಬಾರ್ದ. ನೀವು ಮಾಡ್ತೀಯಲ್ಲ ಅವಾಗ ಹಿಂಗೆ ಮಾಡುವಂತೆ. ನಮ್ಗೆ ಹೇಳ್ಕೊಟ್ರೋದು ಹಿಂಗೆ ನಾವು ಮಾಡ್ತೀವಿ. ಆಂಡೆ ಗೋವಿಂದ ಪಂಚಿ ಹಾಕೊಂಡಿದ್ರು, ಈಗ ಬಿಚ್ಬಿಟ್ಟವ್ರೆ. ಗೋವಿಂದ ಅವಾಗ ಮಾಡೋಣ ಆಗ್ತಾರೆ, ಅವಾಗ ಇದಾಗ್ತಾರೆ. ಏನೇನು ಮಮ್ಮಿ ನಿನ್ನ ಸೀರೆ ಮಾತ್ರ ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ಸ್ ಮಾ. ಓಲ್ಡ್ ಇಸ್ ಗೋಲ್ಡ್. ಅದಂತೂ ನಿಜ, ನೆನ್ನೆ ಎಕ್ಸ್ಪೀರಿಯನ್ಸ್ ಆಯ್ತು ಬಿಡು. ಹೇಗಿಂತ ಸೀರೆ ಬೇಕಂದ್ರೂ ಸಿಗಲ್ಲ. ಈಗಲೇ ತಿನ್ನ ಕುತ್ಕೊಬಿಟ್ಟೆ ಅನ್ಸುತ್ತೆ. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಆ್ಯಂಡ್ ದೇವರಿಗೆ ಎಡೆಲ್ಲ ಹಾಕಂದ್ಮೇಲೆ ನಾವು ಕೂಡ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕೆ ಶುರು ಮಾಡಿದ್ವಿ. ಎಡೆಗೆ ಹಾಕಿದ್ದು ಊಟನ ನನ್ನ ತಮ್ಮ ಎತ್ಕೊಂಡು ತಿನ್ನೋಕ್ಕೆ ಶುರು ಮಾಡಿದ್ದ. ಅದರಲ್ಲಿ ಎಲ್ಲರೂ ಒಂದೊಂದು ಸ್ಪೂನ್ ಪ್ರಸಾದ ಅಂತ ಸ್ವೀಕರಿಸಿ ಎಲ್ಲ ತಿಂದ್ವಿ. ಆ್ಯಂಡ್ ನೀವು ನೋಡ್ತಿರ್ಬೋದು, ಚೆರಿ ಕೂಡ ಅಷ್ಟೇ ಅಲ್ಲಿ ನಿಂತಿದ್ದಾಳೆ. ಬಟ್ ನಾವು ಊಟ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಬಂದೆ ಎಷ್ಟು ನೀಟಾಗಿ ಸೋಫಾ ಮೇಲೆ ಕುತ್ಕೊಂಡ್ಳು ಅವಳು, ನಮ್ಮ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ. ಆ್ಯಂಡ್ ನನಗೆ ಅದಕ್ಕೆ ಅನಿಸುತ್ತೆ ನಂಗೆ ತುಂಬಾ ಪೆಟ್ಸ್ ಅಂದರೆ ಇಷ್ಟ ಆಗೋದು. ಅದಕ್ಕೇನು ಅರ್ಥ ಆಗೋಲ್ಲ, ಬಟ್ ಸ್ಟಿಲ್ ಅದಕ್ಕೆ ಹೆಂಗೆ ಬಿಹೇವ್ ಮಾಡಬೇಕು ಅಂತ ನಾವು ಯಾವ ಥರ ಹೇಳ್ಕೊಡ್ತೀವಿ ಅದನ್ನು ಫಾಲೋ ಮಾಡೇ ಮಾಡುತ್ತೆ. ಆ್ಯಂಡ್ ನಾನು ಇಲ್ಲಿ ಅಂತಿದ್ದೆ, ದಾನ ಕೇಳೋಕ್ಕೆ ಹೋದಾಗ ನಮಗೆ ಕಾಸು ಕೂಡ ಹಾಕಿರ್ತಾರೆ ಅಂತ. ಆ ಕಾಸಲ್ಲಿ ಒಂದು ದಿವಸ ದೇವ್ರಿಗೆ ಅಂತ ಹೂವು ಕೂಡ ತಂದು ಹಾಕ್ತೀವಿ. ಬಟ್ ಸುಮ್ಮನೆ ನನ್ನ ತಮ್ಮಗೆ ರೇಗ್ಸೋಕ್ಕೋಸ್ಕರ ಆಗಲೇ ಆ ಥರ ಅಂತಿದ್ದೆ. ಆ್ಯಂಡ್ ಇಲ್ಲಿ ಮಧ್ಯಾಹ್ನ ಊಟ ಕೂಡ ಎಲ್ಲ ಆಯಿತು. ಆ್ಯಂಡ್ ನೈಟ್ ಒಂದು ಸ್ವಲ್ಪ ಒಬ್ಬಟ್ಟು ಊರ್ನ ಇತ್ತು, ಅದಕ್ಕೆ ಎಲ್ಲರಿಗೂ ಒಂದೊಂದು ಒಬ್ಬಟ್ಟು ಕೂಡ ತಟ್ಟಿ ಕೊಡ್ತಿದ್ದೆ. ಹಬ್ಬ ಆದಮೇಲೆ ಒಬ್ಬಟ್ಟು ನೆಕ್ಸ್ಟ್ ಡೇ ಗಂಟೆ ಕಂಟಿನ್ಯೂ ಆಗೋದು ಅದು ಮ್ಯಾಂಡೇಟರಿ, ಇಲ್ಲಾಂದರೆ ಹಬ್ಬ ಇನ್ಕಂಪ್ಲೀಟ್. ಒಬ್ಬಟ್ಟು ಸಾರನ್ನ ಬೇಕಾದ್ರೆ 2 ದಿವಸ ಕೊಟ್ಟರು ನಾನು ತಿನ್ನೋಕ್ಕೆ ಇಷ್ಟಪಡ್ತೀನಿ. ನನಗೆ ಅಷ್ಟು ಇಷ್ಟ ಒಬ್ಬಟ್ಟು ಸಾರು ಅಂದರೆ.
ಆ್ಯಂಡ್ ಗೈಸ್ ನೀವು ಆಲ್ರೆಡಿ ಪೂರಾ ವೀಡಿಯೋ ನೋಡಿದ್ದೀರ ಅನ್ಕೋತೀನಿ. ಆ್ಯಂಡ್ ಇದಾಗಿತ್ತು ನಮ್ಮನೆ ಹಬ್ಬ ಸೆಲೆಬ್ರೇಷನ್ಸ್. ಆ್ಯಂಡ್ ಇದು ಕೊನೆ ದಿನ ನಮ್ಮನೇಲಿ ಮಹಾಲಕ್ಷ್ಮಿ ನಾವು ಆಲ್ರೆಡಿ ಪೂಜೆ ಮಾಡಿದ್ದೀವಿ. ಆ್ಯಂಡ್ ದೇವ್ರನ್ನ ಕೂಡ ಕದಲಿಸ್ತೀವಿ. ಒಳ್ಳೆ ಟೈಮ್ ನೋಡಿ ದೇವ್ರನ್ನ ಕೂಡ ಇರ್ತಾರೆ. ಆ್ಯಂಡ್ ಇಲ್ಲಿಗೆ ನಾನು ವೀಡಿಯೋ ಕೂಡ ಎಂಡ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲಾಟ್ಸ್ ಆಫ್ ಲವ್.